ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನಿಂದ ಇವತ್ತು ಒಳ ಮೀಸಲಾತಿ ಜಾರಿಗಾಗಿ ಹೋರಾಟ ಸಮಿತಿ ವತಿಯಿಂದ ತಿಪಟೂರು ಜಿಲ್ಲಾಧಿಕಾರಿಗಳು ಮತ್ತು ಉಸ್ತುವಾರಿ ಸಚಿವರುಗಳ ಕಚೇರಿ ಮುಂದೆ ಇವತ್ತು ನಮ್ಮ ದಲಿತ ಭೀಮಸೇನೆ ಎಲ್ಲ ದಲಿತ ಬಂಧುಗಳು ಇವತ್ತು ಉಗ್ರ ಹೋರಾಟಕ್ಕೆ ಸಜ್ಜಾಗಿ ದಲಿತ ಹುಲಿಗಳಂತೆ ನಿಂತು ಗರ್ಜಿಸಲು ತುಮಕೂರಿಗೆ ಹೊರಟಿದ್ದಾರೆ. ಇವತ್ತಿನ ಕಾರ್ಯಕ್ರಮ ಒಳ ಮೀಸಲಾತಿ ಹೋರಾಟ. ಈ ಒಳ ಮೀಸಲಾತಿ ಹೋರಾಟ ಸತತವಾಗಿ 30ರಿಂದ 40 ವರ್ಷಗಳ ಕಾಲ ಎಲ್ಲ ಬಂದಂತ ಸರ್ಕಾರಗಳು ನಮ್ಮನ್ನ ಕಡೆಗಣಿಸಿ ಭಿಕ್ಷಾಟನೆ ಬೇಡಿ ಕೂಡ ನಾವು ಇವತ್ತು ಒಳ ಮೀಸಲಾತಿಗೆ ಭಿಕ್ಷೆ ಬೇಡ್ತಾ ಇದ್ದೀವಿ. ಆದ್ರೂ ಯಾವುದೇ ಸರ್ಕಾರ ಇದನ್ನ ಗಮನಿಸ್ತಲೇ ನಮ್ಮನ್ನ ಪರಿಗಣಿಸ್ತಾ ಇಲ್ಲ. ಹಾಗಾಗಿ ಈ ಮುಂದಿನ ದಿನಮಾನಗಳಲ್ಲಿ ಇವತ್ತು ನಾವು ಮಾಡ್ತಕ್ಕಂಥ ಉಗ್ರಾಟಕ್ಕೆ ಬೆಲೆ ಕೊಡದೇ ಇದ್ರೆ ಇಡೀ ರಾಜ್ಯಾದ್ಯಂತ ದಂಗೆಯಲ್ಲಿ ಎಲ್ಲಾ ದಲಿತ ಬಂಧುಗಳು ಉಗ್ರ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ಈ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಕೂಡಲೇ ಬಜೆಟ್ ನಲ್ಲಿ ಒಳ ಮೀಸಲಾತಿಯನ್ನ ಅದನ್ನ ಅನುಷ್ಠಾನಕ್ಕೆ ತರಲೇಬೇಕು ಅಂತ ಹೇಳಿ ನಮ್ಮ ಒತ್ತಾಯವನ್ನ ಇವತ್ತು ತುಮಕೂರು ಜಿಲ್ಲಾಧಿಕಾರಿಗಳ ಆ ಕಚೇರಿ ಮುಂದೆ ನಾವು ಹೋರಾಟಕ್ಕೆ ಹೊರಟಿದ್ದೀವಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಇಡೀ ದಲಿತ ಬಂಧುಗಳು ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕಚೇರಿಗಳ ಮುಂದೆ ಹೋರಾಟಕ್ಕೆ ನಿಂತಿದ್ದಾರೆ. ಹಾಗಾಗಿ ನಮ್ಮ ತಿಪಟೂರು ತಾಲೂಕಿನ ದಲಿತ ಶಿಕ್ಷಣ ಸಮಿತಿ, ದಲಿತ ಸಂಘರ್ಷ ಸಮಿತಿಗಳು, ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಎಲ್ಲಾ ದಲಿತ ಸಂಘಟನೆಗಳು ಕೂಡ ಇವತ್ತು ಜಿಲ್ಲಾಧಿಕಾರಿಗಳ ಮುಂದೆ ಪ್ರತಿಭಟನೆ ಹೊರಟಿದ್ದೀವಿ. ಹಾಗಾಗಿ ಮುಂದಿನ ದಿನ ಯಶಸ್ವಿ ಆಗಲಿ ಅಂತ ಹೇಳಿ ಎಲ್ಲಾ ದಲಿತ ಬಂಧುಗಳಿಗೂ ಜೈ ಭೀಮ್ ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಹೊರಡೋಣ.